ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಫಾರ್ ದ ಫಸ್ಟ್ ಟೈಮ್ ರ್ಯಾಪಿಡೋ ಕ್ಯಾಬ್ನಲ್ಲಿ ಒಬ್ಬ ಕಸ್ಟಮರ್ ಆಗಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಅಂದರೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಬೆಂಗಳೂರಿಗೆ ಬಂದೀನಿ. ಇಲ್ಲಿಂದ ನನ್ನ ಡ್ರಾಪ್ ಲೊಕೇಶನ್ ಬಂದು ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. 4 ಕಿಲೋಮೀಟ್ರು ಆಟೋದಲ್ಲಿ ಒಬ್ಬನೇ ಹೋಗೋದು ಓಡ್ತಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ನಾನು ಬುಕ್ ಮಾಡ್ತೀನಿ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಾನು ಇವಾಗ ಹೋಗ್ತೀನಿ. ಅಂದರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು ರ್ಯಾಪಿಡೋ ಆಗಲಿ, ಊಬರ್ ಆಗಲಿ, ಓಲಾ ಆಗಲಿ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡೋಂಗಿಲ್ಲ ಅಂತ ಒಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಬೈಕ್ ಟ್ಯಾಕ್ಸಿ ನಡೀತಾ ಇದ್ದಾವೆ, ಬೈಕ್ ಟ್ಯಾಕ್ಸಿ ಬರುತ್ತಾ, ನಮಗೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ತಾರೆ ಅನ್ನೋ ಈ ವಿಡಿಯೋದಲ್ಲಿ ನೋಡೋಣ. ಜೊತೆಯಲ್ಲಿ ಎಷ್ಟು ಅಮೌಂಟ್ ನಮಗೆ ಚಾರ್ಜ್ ಆಗುತ್ತೆ ಅನ್ನೋದು ಕೂಡ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ರ್ಯಾಪಿಡೋ ಓಪನ್ ಮಾಡಿ ಇವಾಗ ಬುಕ್ ಮಾಡ್ತೀನಿ. ಅಂದರೆ ಬೈಕ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಇನ್ ಮ್ಯಾಪ್ ತೊಗೊಂಡೆ. ನೋಡಿ ಇಲ್ಲಿ ಹೋಗ್ಬೇಕಂದ್ರೆ ಬೆಲ್ ರೋಡ್ಗೆ ಹೋಗ್ಬೇಕು ಇವಾಗ. ಇಲ್ಲಿಂದ ನೋಡಿ ಡ್ರಾಪ್ ಲೊಕೇಶನ್ನ ಎಲ್ಲಲ್ಲ ಇಲ್ಲಿಗೆ ಹೋಗ್ಬೇಕು ನಾನು ಕರೆಕ್ಟಾಗಿ. ನೋಡಿ ಸೆಲೆಕ್ಟ್ ಮಾಡ್ಕೊಂಡೀಗ ಸೆಲೆಕ್ಟ್ ಡ್ರಾಪ್ ಕೊಡ್ತೀನಿ. 41 ರೂಪಾಯಿ ತೋರಿಸ್ತಾ ಇದ್ದಾನೆ. ಅಂದರೆ ಆಟೋದಲ್ಲಾರು 61, ಕ್ಯಾಬಲ್ಲಾರು 105. ಬುಕ್ ಬೈಕ್ ಕನ್ಫರ್ಮ್ ಪಿಕಪ್ ಕೊಟ್ಟೆ. ನೋಡೋಣ ಯಾರು ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಅಂದರೆ ಎಷ್ಟು ಜನ ಇದ್ದಾರೆ ನೋಡಿ, 1 2 3 4 5 6 7 8 ಜನ ಇದ್ದಾರೆ. 8 ಜನದಲ್ಲಿ ಯಾರು ಒಬ್ಬರು ಅಕ್ಸೆಪ್ಟ್ ಮಾಡ್ತಾರೆ ನೋಡೋಣ. Years later. ನೋಡಿ ಯಾರು ಅಕ್ಸೆಪ್ಟ್ ಮಾಡಿದ್ರು ಅಂದರೆ ಬರ್ತಾ ಇದ್ದಾರೆ ಇವಾಗ. ಆಯಾ ಮಾಡ್ತಾ ಲೊಕೇಶನ್ ಅಂತ ಹಾಕಿದ್ದೀನಿ, ಬರ್ತಾರೆ. ನೋಡಿ ಬರ್ತಾರೆ, ಬರಲಿ. ಅಷ್ಟು ದೂರ ಇದ್ದಾರೆ ಅವ್ರು ಇನ್ನು. ಗೈಸ್ ನಮ್ಮ ರ್ಯಾಪಿಡೋ ಕ್ಯಾಪ್ಟನ್ ಅವ್ರು ಬಂದಿದ್ದಾರೆ ಇವಾಗ. ಬನ್ನಿ ಹೋಗೋಣ, ರೈಟ್ ಸ್ಟಾರ್ಟ್ ಮಾಡೋಣ. ಬ್ರೋ ಹೆಲ್ಮೆಟ್ ಇಲ್ವಾ? ಹೆಲ್ಮೆಟ್ ಕೊಡಿ. ಯಾಕಂದ್ರೆ ಫೈನಲಿ ಬಂದೆ, ಸೇಫಾಗಿ ಬಂದು ತಲುಪಿದ್ದೀನಿ. ಇವಾಗ ಅಮೌಂಟ್ ಎಷ್ಟಾಯಿತು ಅಂತ ಹೇಳಿ ಕೊಟ್ಕೋಣ ಅವ್ರಿಗೆ. ಅಂದರೆ ಅವ್ರಿಗೆ ಕನ್ನಡ ಬರೋಲ್ಲ, ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರಿಗೆ ಕನ್ನಡ ಬರೋದು ಸರಿ ಬ್ರೋ. 41 ಯಾಕೆ ಅವರು ರ್ಯಾಪಿಡೋ ಕ್ಯಾಬ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಅವ್ರು ಹಿಂದಿರು ಅವ್ರನ್ನೇನೋ ಮಾತಾಡಿಸಿ ಪ್ರಯೋಜನ ಇಲ್ಲ. ಯಾಕಂದರೆ ನಮ್ಮ ಹಿಂದಿ ನಿಮಗೆ ಗೊತ್ತು, ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಿ. ಸೊ ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಹೇಳಿದರೆ ಇಲ್ಲಿ ವೆಯ್ಟ್ ಮಾಡಿ ನೋಡೋಣ. ಅವ್ರು ಬಂದಮೇಲೆ ಅವ್ರ ಜೊತೆ ಹೋಗೋಣ. ಗೈಸ್ ನೋಡಿ ಇವಾಗ ಡ್ರಾಪ್ ಲೊಕೇಶನ್ ಹತ್ರ ನಾನು ಕರ್ಕೊಂಬಂದು ಬಿಟ್ಟರು. ಅಂದರೆ ಅಮೌಂಟ್ ಎಷ್ಟಾಯ್ತಪ್ಪ ಅಂದರೆ 41 ರೂಪೀಸ್ ಆಯಿತು. ಅಂದರೆ ಆಟೋದಲ್ಲಾದರೆ ಜಾಸ್ತಿ ಆಗೋದು, ಬೈಕಲ್ಲಾಗಿರೋದಕ್ಕೆ ಬಜೆಟಲ್ಲಿ ಕೂಡ ಬಂದ್ವಿ, ಜೊತೆಯಲ್ಲಿ ಬೇಗ ಕೂಡ ಬಂದ್ವಿ. ಅಂದರೆ ಟ್ರಾಫಿಕಲ್ಲೆಲ್ಲ ಸಂದಿಲೆಲ್ಲ ಬೈಕವರು ನುಗ್ಗಿಸ್ಕೊಂಡು ಬೇಗ ಕರ್ಕೊಂಬಂದು ಬಿಡ್ತಾರೆ. ಬಟ್ ಆಟೋದಲ್ಲಿ ಕ್ಯಾಬಲ್ಲಿ ಅಷ್ಟು ಬೇಗ ಬರೋಕ್ಕಾಗಲ್ಲ. ಹೇಗೋ ಸೇಫಾಗಿ ಕರ್ಕೊಂಬಂದು ಬಿಟ್ಟಿದ್ದಾರೆ. ಬಟ್ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು ಬೈಕ್ ಟ್ಯಾಕ್ಸಿನ ನಿಷೇಧಗೊಳಿಸಿದ್ದಾರೆ. ಅಂದರೆ ಮೊನ್ನೆ ನಿಷೇಧಗೊಳಿಸಿರೋದು ಅದು. ಅಂದರೆ ನೀವಿನ್ನೂ ಬೈಕ್ ಟ್ಯಾಕ್ಸಿನ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇವಿಗೆ ಪರ್ಮಿಷನ್ ಇತ್ತು ಮೊದಲು, ಈಗ ಇವಿದು ಕೂಡ ಕ್ಯಾನ್ಸಲ್ ಮಾಡಿದರೆ. ವೈಟ್ ಬೋರ್ಡಲ್ಲಿ ಕೂಡ ನೀವು ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿನ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನೋಡಬೇಕು ಫ್ಯೂಚರಲ್ಲಿ ಏನಾದ್ರು ತಿರ್ಗಾ ಏನಾದ್ರು ಪರ್ಮಿಷನ್ ಬರುತ್ತಾ ಇಲ್ಲ ಅನ್ನೋದು ಕಾದು ನೋಡಬೇಕು. ಸದ್ಯಕ್ಕಂತೂ ಇವಾಗ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಇಲ್ಲ. ಯಾರು ಕೂಡ ಜಾಸ್ತಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೋಗ್ಬೇಡಿ. ಅಂದರೆ ಆಟೋದವ್ರ ಹತ್ರ ಸಿಗಾಕೊಂಡ್ರೆ ನಿಜ ಬೈತಾರೆ. ಅಂದರೆ ಮೊದಲು ಪರ್ಮಿಷನ್ ಕೊಟ್ಟಿದ್ದಾಗೆ ಎಷ್ಟೊಂದು ಇಟ್ಕೊಳ್ತಾಯಿದ್ರು. ಬಟ್ ಇವಾಗ ಪರ್ಮಿಷನ್ನೇ ಇಲ್ಲ, ರದ್ದು ಮಾಡಿದ್ದಾರೆ. ಇವಾಗ ಏನು ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಅಂದರೆ ಆಟೋದವ್ರಂತೂ ಪಕ್ಕ ಕೇಳೇ ಕೇಳ್ತಾರೆ. ನೀವೇನಾದ್ರು ಬೈಕ್ ಟ್ಯಾಕ್ಸಿ ಇವಾಗ ಮಾಡ್ತಾಯಿದ್ರೆ 100% ಕೇಳೇ ಕೇಳ್ತಾರೆ. ಸೊ ಅದರಿಂದಾಗಿ ಮಾಡ್ತಾಯಿದ್ರೆ ಹುಷಾರಾಗಿ ಮಾಡಿ. ಅಂದರೆ ಮಾಡೋಕ್ಕೇನು ಹೋಗಬೇಡಿ ಅಂತ ನನ್ನ ಸಜೆಷನು. ಸದ್ಯಕ್ಕೆ ಈ ಸಿಚುವೇಷನಲ್ಲಿ ಯಾರು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಿನ ವೀಡಿಯೋ ಇಷ್ಟೇ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.